ನೀನ್ ನನ್ನ ತವಳನ್ನ ಸಾಯಿಸಿದ್ರೆ ಆ ಪಾಪ ನನಗೆ ಅಂಟ್ಕೊಳತ್ತೆ. ನಿನ್ನ ಅರಾಜಕತೆನಾ ನಾನಿನ್ ಸಹಿಸೋದಿಲ್ವೇ? ನೀನು ಹೆಣ್ಣೆ ಅಲ್ಲ. ಈ ಕ್ಷಣದಿಂದ ನಮ್ಮ ಕುಟುಂಬದ ಜೊತೆ ನಿನಗೆ ಸಂಬಂಧನೇ ಇಲ್ಲ. ಇನ್ನ ಈ ಜನ್ಮದಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬೇಡ. ಹೋಗೋ. ನಿಹಾರಿಕಾ, ನಿಹಾರಿಕಾ ನಿಂತ್ಕೋ. ಎಲ್ಗೋ ಹೋಗ್ತಾ ಇದೆಯಾ? ಅವಳ ಜೊತೆ ಸೇರ್ಕೊಂಡು ನಮಗ್ ಮೋಸ ಮಾಡ್ತಾ ಇದೆಯಾ? ಏಯ್, ಇನ್ನು ನಿನ್ನ ಹೆಂಡತಿನ ನಾನು ಕ್ಷಮಿಸೋದೇ ಇಲ್ಲ. ನಿಹಾರಿಕಾ ವಿಷಯದಲ್ಲಿ ಇನ್ನು ಯಾರು ಏನೇ ಮಾತಾಡಿದ್ರೂ ನಾನು ಸಹಿಸೋದಿಲ್ಲ. ನನ್ನ ಹೆಂಡತಿ ಹತ್ರ ಕಾಲ್ ಹಿಡ್ಸ್ಕೋಬೇಕು ಅಂತ ಅನ್ಕೋತಿದ್ಯಾ? ನಿನ್ ಪಾಪ ಇಷ್ಟು ದಿನಕ್ಕೆ ತುಂಬ್ತು ನಿಹಾರಿಕಾ. ಇನ್ನು ಈ ಮೋಸಗಾರ್ತಿನ ಇಲ್ಲೇ ಬಿಟ್ಟು ನಾವೆಲ್ಲ ಹೋಗೋಣ, ಬನ್ನಿ. ಬಾ. ಅಮ್ಮ, ಅಮ್ಮ, ನಿಹಾರಿಕಾ ಬಾರೋ. ನಾನು ಹೇಳೋದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರೆ. ಅಂದ್ರೆ ಧರ್ಮನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡತ್ತೆ ಅಂತ ಅರ್ಥ. ಬಹುಶಃ ನೀನಿಂಥ ಒಳ್ಳೊಳ್ಳೆ ಮಾತುಗಳನ್ನ ಓದಿರೋದಿಲ್ಲ ಬಿಡು. ನಿಜ ಹೇಗ್ ಗೆಲ್ತೋ ನೋಡಿದ್ಯಾ? ನಿಜಾನ ಗೆಲ್ಸೋದಕ್ಕೆ ಏನೆಲ್ಲ ಒಂದಾಯ್ತು ಅಂತ ನೋಡಿದ್ಯಾ? ನಾವು ಪ್ರಾಮಾಣಿಕವಾಗಿದ್ರೆ ಪಂಚಭೂತಗಳು ಕೂಡ ನಮಗೆ ಸಹಾಯ ಮಾಡತ್ತೆ ನಿಹಾರಿಕಾ. ಅಮ್ನೋರು ಇಷ್ಟು ಕಾಲಕ್ಕೆ ನನ್ನನ್ನು ಅನುಗ್ರಹಿಸಿದ್ಲು, ನಿನ್ ಮೇಲೆ ಆಗ್ರಹ ತೋರಿಸಿದ್ಲು. ನಿಂಗೆ ಸೋಲೆ ಇಲ್ಲ ಅಂದೆ, ಅದು ನಿನ್ನ ಅಹಂಕಾರ. ನಿನ್ನೇನು ಮಾಡಕ್ಕಾಗಲ್ಲ ಅಂದೆ, ಅದು ನಿನ್ನ ಪೊಗ್ರು. ಇನ್ನೊಬ್ರಿಗೆ ಕೇಡ್ ಬಯಸೋದಕ್ ನೋಡ್ದೆ, ಅದು ನಿನ್ನ ಪತನ. ಕರ್ಮ ಯಾರನ್ನೂ ಬಿಡೋದಿಲ್ಲ ನಿಹಾರಿಕಾ. ಅದಕ್ಕೆ ಎಲ್ಲಾನು ಚೆನ್ನಾಗಿರ್ಬೇಕಾದ್ರೆ ತಗ್ಗಿ ಬಗ್ಗಿ ನಡಿಬೇಕು. ಮಿತಿ ಮೀರಿದ್ರೆ ಫಲಿತಾಂಶ ಹೀಗೆ ಇರತ್ತೆ. ನಾಳೆಯಿಂದ ನೀನ್ ಮಾಡಿರೋ ಮೋಸದ ಬಗ್ಗೆ ಎಲ್ಲರೂ ಎಳೆ ಎಳೆಯಾಗಿ ಮಾತಾಡ್ಕೋತಾರೆ. ನಮ್ಮನೆ ಪವಿತ್ರವಾದ ಪುಣ್ಯಕ್ಷೇತ್ರ ಇದ್ದ ಹಾಗೆ. ಆ ಮನೆ ಒಳಗೆ ಮತ್ತೆ ಕಾಲಿಡೋ ಅರ್ಹತೆನ ನೀನ್ ಕಳ್ಕೊಂಡೆ. ನನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂದೆ, ನೀನೇ ಹೋಗ್ತಿದ್ಯಾ. ನನ್ನ ಗಂಡನ್ನ ಬೇರೆ ಮಾಡ್ತೀನಿ ಅಂದೆ, ಈಗ ನಿನ್ ಗಂಡನಿಂದ ಬೇರೆ ಆದೆ. ಇನ್ನಾದ್ರೂ ಮನುಷ್ಯಲಾಗಿ ಬದಲಾಗು. ಮನೆನ ಬಿಡೋದಕ್ಕೆ ಇಷ್ಟ ಇಲ್ಲ. ನಿನ್ ಕಾಲ್ ಹಿಡ್ಕೊಂಡಿದ್ದೀನಿ, ನನ್ನ ಕರ್ಕೊಂಡು ಹೋಗು ಅವನಿ. ನೋಡಿದ್ಯಾ ನಿಹಾರಿಕಾ, ಫೇಟ್ ಹೇಗ್ ಬದಲಾಯ್ತು? ಸ್ಲೇಟ್ ಮೇಲೆ ಅಕ್ಷರಗಳನ್ನ ಅಳಿಸಿ ಮತ್ತೆ ಬರೆಯೋ ಅಷ್ಟು ಈಸಿಯಾಗಿ ಬದಲಾಗೋಯ್ತು. ಅದಕ್ಕೆ ಹೇಳ್ತಾರೆ, ಯಾರ ಜೊತೆ ಆದ್ರೂ ಇಟ್ಕೋಬಹುದು, ಆದ್ರೆ ಕಾಲದ ಜೊತೆ ಇಟ್ಕೋಬಾರ್ದು ಅಂತ. ನನ್ನ ಹತ್ರ ಕಾಲ್ ಹಿಡಿಸ್ಕೋತೀನಿ ಅಂದೆ, ನೀನೇ ನನ್ನ ಕಾಲ್ ಹಿಡ್ಕೊಂಡೆ.
ದೇವಸ್ಥಾನದಲ್ಲಿ ನನ್ನ ಅವಮಾನಿಸ್ತೀನಿ ಅಂದೆ. ಇದೇ ದೇವಸ್ಥಾನದಲ್ಲಿ ನಿನಗೆ ಅವಮಾನ ನಡೀತು. ನಿನ್ನ ಮನೆಗೆ ಕರ್ಕೊಂಡು ಹೋಗೋ ಅವಕಾಶ ನನಗಿಲ್ಲ. ಅತ್ತೆ ಉಗ್ರ ರೂಪನ ನೋಡ್ದೆ ಅಲ್ವಾ? ಅವ್ರ ಮಾತಿಗೆ ಬೆಲೆ ಕೊಡದೆ ನಾನೇನು ಮಾಡೋಕ್ಕಾಗಲ್ಲ. ನೀನ್ ಮಾಡಿರೋ ಪಾಪಗಳಿಗೆ ನಿಂಗೆ ಇದೇ ಶಿಕ್ಷೆ. ಅವನಿ, ಈ ನೀಚೆ ಹತ್ರ ಇನ್ನೂ ಮಾತ್ ಯಾಕೆ? ಇಂಥವ್ರ ಜೊತೆ ಮಾತಾಡಿದ್ರು ಕೂಡ ಪಾಪ ಬರುತ್ತೆ. ಕಾರ್ ಹತ್ರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಹೋಗೋಣ ಬಾ. ಏಯ್, ನೀನು ನನ್ನ ಮನೆಗೆ ಬಂದೆ ಅಂದ್ರೆ ಮಾತ್ರ ಸಾಯಿಸ್ಬಿಡ್ತೀನಿ. ಬಾ. ಅವಳ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳ್ಬಾರ್ದು. ಹೆಣ್ಣ ಅವಳು, ಎಲ್ರನ್ನು ಆಡ್ಸೋ ಅಂತವಳು. ನಾವು ಕೂಡ ದೇವಸ್ಥಾನಕ್ಕೆ ಬಂದಿದ್ರೆ ನಿಹಾರಿಕದು ನಿಜ ಸ್ವರೂಪ ಎಪಿಸೋಡ್ ನೋಡಿ ನಿಮ್ ಹಾಗೆ ಶಾಕ್ ಆಗೋಗ್ತಿದ್ವೋ ಏನೋ. ದೇವಸ್ಥಾನದಲ್ಲಿ ಅಷ್ಟೆಲ್ಲ ನಡೀತಾ? ನೀವು ಹೇಳಿದ್ ಕೇಳ್ತಾ ಇದ್ರೆ ನಮ್ಗೆ ನಿಜವಾಗ್ಲೂ ಭಯ ಆಗ್ತಿದೆ. ಇಷ್ಟು ದಿವಸ ಮನೇಲಿ ಒಂದು ಹಾವನ್ನ ಇಟ್ಕೊಂಡಿದ್ವಿ ಅಂತ ಆಯ್ತು. ನಿಹಾರಿಕಾ ಅವ್ರ ಪೇರೆಂಟ್ಸು ನಮ್ ಕೃಷ್ಣ ಎಲ್ರೂ ಸೇರಿ ನಮ್ಗಿಂತ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ನಾನು ಮಾತಾಡೋದು ಬಿಟ್ಟು ಸೈಲೆಂಟ್ ಆಗಿರೋದೇ ಒಳ್ಳೇದು. ಆ ನಿಹಾರಿಕನ ಮನೆ ಕಾಲಿಟ್ಟಾಗಿಂದನೂ ಎಲ್ಲರಿಗೂ ಮೋಸ ಮಾಡ್ತಾ ಬಂದಿದ್ದಾಳೆ. ಬದಲಾಗ್ತಾಳೆ ಅಂತ ಅವನಿಗೆ ತುಂಬಾ ತಾಳ್ಮೆಯಿಂದ ಕಾದ್ಲು. ಆದ್ರೆ ಅವಳು ಬುದ್ಧಿ ಬದಲಾಯಿಸ್ಕೊಳ್ಳಿಲ್ಲ. 2-3 ಸಲ ರೆಡ್ ಹ್ಯಾಂಡಾಗಿ ಹಿಡಿಯೋ ಅವಕಾಶ ಬಂದ್ರೂ ನಿನ್ನ ಆರೋಗ್ಯದ ಬಗ್ಗೆ, ನಿನ್ನ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಭಯಪಟ್ಟು ಮುಂದೆ ಹೆಜ್ಜೆ ಇಡದೆ ಸುಮ್ಮನೆ ಆದ್ಲು. ಅವತ್ತು ಕುಲಕರ್ಣಿ ಗುರುಗಳ ಶಿಷ್ಯಂದ್ರು 2 ಸಲ ಜಾತಕದ ವಿಷಯದಲ್ಲಿ ಬಲವಾದ ಆಧಾರಗಳನ್ನು ನಮಗೆ ತೋರಿಸಿದ್ದಕ್ಕೆ ನಾವು ನಿಹಾರಿಕಾನ ಸ್ವಲ್ಪನೂ ಕೂಡ ಅನುಮಾನಿಸ್ಲಿಲ್ಲ. ಕೊನೆಗೆ ಆ ಶಿಷ್ಯ ಕೂಡ ದುಡ್ಡಿಗೆ ಆಸೆ ಪಟ್ಟಿದ್ದಾನೆ ಅಂತ ನಿಜವಾಗ್ಲೂ ಊಹಿಸೋದಕ್ಕಾಗ್ಲಿಲ್ಲ. ನೀನು ಕುಟುಂಬ ಕ್ಷೇಮಕ್ಕಾಗಿ ಎಷ್ಟೋ ಕಷ್ಟಪಡ್ತಾ ಎಷ್ಟೋ ತ್ಯಾಗಗಳನ್ನ ಮಾಡಿದೆ. ಕೊನೆಗೆ ನಮ್ಮ ಮಗ ಕೂಡ ಅವಳ ಜೊತೆ ಕೈ ಜೋಡಿಸಿ ನಮಗ್ ಮೋಸ ಮಾಡ್ದ. ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೆನಿರುತ್ತೆ? ಅವಳು ಅಷ್ಟು ದುಷ್ಟೆ ಅಂತ ಗೊತ್ತಿದ್ರು ಕೂಡ ಅನ್ನಪೂರ್ಣ ದೇವಿ ಯಾಕೆ ಅವಳನ್ನ ಕ್ಷಮಿಸಿದ್ರು, ಯಾಕೆ ಇಷ್ಟು ದಿನ ಸಹಿಸ್ಕೊಂಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನಗಳು ನಾವೆಲ್ಲ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಅಂತ ದೊಡ್ಡ ಮಾತು ಹೇಳ್ಬೇಡಿ ಮಾವ. ನಾನು ಏನೇ ಮಾಡಿದ್ರೂ ನಿಮ್ಮಿಂದ ಮೆಚ್ಚುಗೆ ಪಡೆಯೋದಕ್ಕಂತೂ ಅಲ್ಲ. ನಮ್ಮ ಕುಟುಂಬದ ಮೇಲೆ ನನಗಿರೋ ಜವಾಬ್ದಾರಿಯಿಂದನೇ ಮಾಡ್ತಾ ಇರ್ತೀನಿ. ಇಲ್ಲಮ್ಮ, ಅವಳ ಜಾತಕದ ವಿಷಯದಲ್ಲಿ ನಿನ್ನನ್ನು ನಾವು ಅನುಮಾನಿಸಿ ಬಾಯಿಗೆ ಬಂದ ಹಾಗೆ ಬೈದಿದ್ದಕ್ಕೆ ನಿನ್ನ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಿದ್ರು ಕಡಿಮೆನಮ್ಮ. ಅತ್ತೆ, ಪ್ಲೀಸ್ ಹಾಗನ್ಬೇಡಿ. ನಾನು ಯಾವಾಗಲೂ ನಿಮ್ಮ ಕ್ಷೇಮದ ಬಗ್ಗೆನೇ ಯೋಚನೆ ಮಾಡ್ತೀನಿ. ನೀವು ಕ್ಷೇಮವಾಗಿದ್ರೆ ಇಲ್ಲಿ ಈ ಕುಟುಂಬ, ಹಳ್ಳಿನಲ್ಲಿ 100 ಕುಟುಂಬಗಳು ಕ್ಷೇಮವಾಗಿರತ್ತೆ. ಅವನಿನ ಹೊಗಳೋ ಕಾರ್ಯಕ್ರಮ ಚೆನ್ನಾಗೇ ಇದೆ. ಇವಾಗ ನಿಹಾರಿಕಾ ಪರಿಸ್ಥಿತಿ ಏನು? ಅಮ್ಮ, ನಿಹಾರಿಕನ ಇದು ಒಂದ್ಸಲ ಕ್ಷಮಿಸಿ. ಹೇಗ್ ಕ್ಷಮಿಸ್ತಾರೋ? ಇಷ್ಟು ದೊಡ್ಡ ಮೋಸನ ಅಮ್ಮ ಹೇಗ್ ಕ್ಷಮಿಸ್ತಾರೆ? ಅದ್ ಸಾಧ್ಯನೇ ಇಲ್ಲ. ಮತ್ತೆ ನಿನ್ನ ಹೆಂಡ್ತಿನ ಕ್ಷಮಿಸಿ ಮನೆಯೊಳಗೆ ಬಿಡ್ಕೊಂಡ್ವಿ ಅಂತಂದ್ರೆ ಅದಕ್ಕಿಂತ ಮಹಾಪಾಪ ಮತ್ತೊಂದಿಲ್ಲ. ಏಯ್, ನೀನು ಮತ್ತೆ ನಿಹಾರಿಕಾ ಬಗ್ಗೆ ಮಾತಾಡ್ಬೇಡ ಕಣೋ. ಅವಳು ಮತ್ತೆ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಆಸೆನೂ ಇಟ್ಕೋಬೇಡ. ಇನ್ನು ಮುಂದೆ ನಿಹಾರಿಕಾ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳ್ಬಾರ್ದು.
ಆ ಹಾವಿನ ಹೆಡೆ ಕೆಳಗೆ ನಾವೆಲ್ಲ ಇರಬಾರ್ದು. ನನಗೆ ಬಂದಿದ್ದ ಕೋಪಕ್ಕೆ ಅವಳನ್ನ ಸಾಯಿಸ್ಬಿಡ್ಬೇಕು ಅನ್ಕೊಂಡೆ. ಅವಳು ನಿಮ್ಮಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ರಾಯಭಾರ ನಡೆಸ್ಬೇಕು ಅಂತ ನೋಡಿದ್ರೆ ಯಾರೋ ಅವಳ ಮಾತಿಗೆ ಮರಳಾಗಬಾರ್ದು. ತಕ್ಷಣ ಈ ವಿಷಯನ ಪೃಥ್ವಿರಾಜು ವಸಂತ ಕೂಡ ಹೇಳಿ. ಸರಿ ಅತ್ತೆ. ನಿಹಾರಿಕಾ ನಮ್ ಮನೆಗ್ ಬರ್ಬಾರ್ದು, ಬರೋ ಅಂತ ಸಾಹಸ ಅವಳು ಮಾಡಲ್ಲ ಅನ್ಕೊಂಡಿದ್ವಿ. ಒಂದ್ಸರಿ ಎಲ್ರೂ ಆ ಕಡೆ ನೋಡಿ ಯಾರು ಬಂದಿದ್ದಾರೆ ಅಂತ. ನಿಂತ್ಕೋ. ಯಾಕೆ ಬಂದ್ಯೆ? ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದೆ ಅಲ್ವಾ? ನೀನು ಮಾಡಿರೋ ಮೋಸಕ್ಕೆ ಕ್ಷಮಾಪಣೆ ಇಲ್ಲ ಅಂತ ನಿನ್ಗೆ ಹೇಳಿದ್ದೆ ಅಲ್ವಾ? ಮತ್ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಹೋಗೆ ಹೊರಗೆ. ನಿನ್ ಸೀನೆಲ್ಲ ಮುಗ್ದೋಯ್ತು ನಿಹಾರಿಕಾ. ಇನ್ನೀನು ಬಾಗಿಲ್ ಮುಂದೆ ಪೆಚ್ಮೋರೆ ಹಾಕೊಂಡು ನಿಂತ್ಕೊಳ್ಳೋದ್ರಿಂದ ನಿನಗೆ ಯಾವುದೇ ಉಪಯೋಗ ಕೂಡ ಇಲ್ಲ. ನೀನು ನಮ್ಮೆಲ್ಲರನ್ನ ಒಪ್ಸಿ ಅವನಿನ ಹೊರಗಡೆ ಹಾಕ್ಬೇಕು ಅನ್ಕೋತಿದ್ಯಾ ಅಂತ ಅನ್ಕೊಂಡ್ವಿ. ಆದ್ರೆ ನಿನ್ನ ಜಾತಕನೇ ಸುಳ್ಳು ಅಂತ ನಮ್ಗೆ ಅನ್ಕೊಳ್ಳೋಕೆ ಆಗ್ಲಿಲ್ಲ. ನೀನು ಮಾಮೂಲಿ ನಟಿ ಅಲ್ಲ, ಮಹಾನಟಿ. ಹೊಸ ಡ್ರಾಮಾನ ಶುರು ಮಾಡಿ ಮತ್ತೆ ಈ ಮನೆಯೊಳಗೆ ಎಂಟರ್ ಆಗ್ಬೇಕು ಅಂತ ಅನ್ಕೋತಿದ್ಯೇನೋ? ಇನ್ನೂ ಆ ಥರ ಎಲ್ಲ ಆಗಲ್ಲ. ಹೊರಗಡೆ ಹೋಗೋ. ಶಿಶುಪಾಲನ್ ಹಾಗೆ ನಿಂದು ಕೂಡ 100 ತಪ್ಪು ಪೂರ್ತಿ ಆಗೋಯ್ತು ನಿಹಾರಿಕಾ. ಅದಕ್ಕೆ ನಿನ್ ಕತೆ ಮುಗೀತು. ನಮ್ ಎಲ್ರ ಜೊತೆ ಒಟ್ಟಿಗೆ ಇರೋ ಅದೃಷ್ಟ ಇಲ್ದೇ ಇರೋ ಹಾಗಾಯ್ತು. ನೀನ್ ಹೀಗೆ ಇನ್ನೂ ನಮಗೆ ತೊಂದರೆ ಕೊಡ್ತಾ ಇದ್ರೆ ನಿನ್ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಮ್ಮ ಮನೆ ಬಾಗ್ಲಲ್ಲಿ ನನ್ನ ಹೆಂಡತಿ ಇಷ್ಟು ಮೌನವಾಗಿ ನಿಂತಿದ್ರೆ ನಿಮಗೆ ಯಾರಿಗೂ ಸ್ವಲ್ಪ ಕೂಡ ಕರುಣೆನೇ ಇಲ್ವಾ? ಇಷ್ಟು ಅನ್ಯಾಯವಾಗಿ ಹೇಗೆ ಮಾತಾಡ್ತೀರಾ ನೀವು? ಬಾಯಿ ಮುಚ್ಕೊಂಡಿರೋ ಬುದ್ಧಿಹೀನ ಮೂರ್ಖ. ನಮ್ ಕಡೆ ಸಪೋರ್ಟ್ ಮಾಡೋದು ಬಿಟ್ಟು ಇನ್ನು ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡು ಹೇಗೋ ಮಾತಾಡ್ತೀಯಾ? ಏಯ್, ತಕ್ಷಣ ಇಲ್ಲಿಂದ ಹೊರಡು. ನನ್ನ ಮುಂದೆ ಹೆಚ್ಚೊತ್ತು ಇದ್ದೆ ಅಂದ್ರೆ ನಿನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತೀನಿ. ಎಲ್ಲರಿಗೂ ನನ್ನ ಮೇಲೆ ತುಂಬಾನೇ ಕೋಪ ಇದೆ. ಇವಾಗ ನಾನು ಏನೇ ಹೇಳಿದ್ರು ನನ್ನ ಮಾತು ನಿಮಗೆ ಇಷ್ಟ ಆಗಲ್ಲ ಅಂತ ನನಗೆ ಅರ್ಥ ಆಗಿದೆ. ನಾನು ನಿಮ್ಮ ಎಲ್ಲರ ಕಾಲ್ಗೂ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಕೂಡ ನೀವು ನನಗೆ ಮತ್ತೊಂದು ಅವಕಾಶ ಕೊಡಲ್ಲ ಅಂತಾನೂ ನನಗೆ ಗೊತ್ತಿದೆ. ಆದರೆ ನಾನು ಒಂದೇ ಒಂದು ಮಾತು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಸೊಸೆ ಆಗಬೇಕು ಅನ್ನೋ ಒಂದೇ ಒಂದು ಸ್ವಾರ್ಥದಿಂದ ನಾನು ಹಾಗೆ ಮಾಡಿದೆ ಅಷ್ಟೇ ಹೊರತು ನಿಮ್ಮೆಲ್ಲರಿಗೂ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನಿನ್ನ ಮಾತುಗಳಿಂದ ಮೋಡಿ ಮಾಡಬೇಕು ಅಂತ ನೋಡಬೇಡ. ಇನ್ನು ನನ್ನ ಮನೆಯಲ್ಲಿ ನಿನಗೆ ಯಾವತ್ತೂ ಜಾಗ ಇರಲ್ಲ. ಹೋಗೋ ಇಲ್ಲಿಂದ. ನೀವು ನನ್ನ ಇಷ್ಟೊಂದು ದ್ವೇಷಿಸ್ತಿರ್ಬೇಕಾದ್ರೆ ನಾನು ಇನ್ನೂ ಈ ಮನೆಯಲ್ಲಿರೋಕ್ಕಾಗಲ್ಲ. ನನ್ನ ಬಟ್ಟೆ, ನನಗೆ ಸಂಬಂಧಿಸಿರೋ ವಸ್ತುಗಳನ್ನು ತಗೊಂಡು ಹೊರಟೋಗ್ತೀನಿ. ಅದಕ್ಕಾದರೂ ಅನುಮತಿ ಕೊಡಿ. ಬೇಗ ಎಲ್ಲ ತಗೊಂಡು ಆಚೆಗೆ ತೊಲಗು. ಅವಳು ಮತ್ತೆ ನಮ್ಮ ಮನೆಗೆ ಕಾಲಿಟ್ಟಿರೋದು ನನಗೆ ಅಸಹ್ಯ ಅನ್ನಿಸ್ತಾ ಇದೆ.
ಸಮಯದಲ್ಲಿ ಹತ್ರ ಹೋದ್ರೆ ಏನು ಹೇಳ್ತಾಳೋ ಏನು. ಇವಾಗ ಎದುರುಗಡೆ ಹೋಗಿ ಸಮಾಧಾನ ಮಾಡೋಕ್ಕೆ 2 ಮಾತಾಡಿಲ್ಲ ಅಂದರೆ ಆಮೇಲೆ ನನ್ನ ಕತೆ ಮುಗ್ದ ಹಾಗೆ. ಬಂಗಾರ, ಇನ್ನು ಏನೋ ಬಂಗಾರ ಆಗೋಯ್ತಲ್ವಾ, ಎಲ್ಲ ಆಗೋಯ್ತಲ್ವಾ. ನಾನ್ ಏನ್ ಅನ್ಕೊಂಡು ಈ ಮನೆ ಕಾಲಿಟ್ನೋ ಇವಾಗ ಎಂಥ ಪರಿಸ್ಥಿತಿಯಲ್ಲಿ ಕಾಲ್ ಹೊರಗಡೆ ಇಡ್ತಾ ಇದ್ದೀನಿ. ಮನೆ ಬೀಗದ ಕೈ ನಂದು, ಮನೆ ಯಜಮಾನಿಕೆ ನಂದು, ಮನೆ ಅಧಿಕಾರ ನಂದು, ಮನೆ ಮೂಗುತಿ ನಂದು ಅಂತ ಅನ್ಕೊಂಡಿದ್ದೆ. ನಿಮ್ಮಮ್ಮನ ಸ್ಥಾನದಲ್ಲಿ ಕೂತ್ಕೊಳ್ಳೋದು ನಾನು, ನಿಮ್ಮಮ್ಮನ ಹಾಗೆ ಜನರ ಹತ್ರ ಜೈಕಾರ ಹಾಕಿಸ್ಕೊಳ್ಳೋದು ನಾನು ಅಂತ ಅನ್ಕೊಂಡು ಎಷ್ಟು ಕನಸು ಕಂಡಿದ್ದೆ. ಕೊನೆಗೆ ಹೀಗಾಗೋಯ್ತು. ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನಿಜವಾಗ್ಲೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಂಥ ಅವಮಾನನ ಜೀವನದಲ್ಲಿ ಎದುರಿಸ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಂಥ ದೊಡ್ಡ ಸಾಮ್ರಾಜ್ಯಕ್ಕೆ ಕಿರೀಟ ಇಲ್ದಿರೋ ಯುವರಾಜ ಯುವರಾಣಿ ಆಗ್ತೀವಿ ಅನ್ಕೊಂಡಿದ್ವಿ. ಆದರೆ ಕಾಲ ಕೈ ಕೊಟ್ಬಿಡ್ತು. ಅದಕ್ಕೆ ಈ ಥರ ನಮ್ಮ ಪರಿಸ್ಥಿತಿ ಆಗೋಗಿದೆ. ಏನು ಮಾಡಬೇಕು ಅರ್ಥನೇ ಆಗ್ತಿಲ್ಲ. ನಿನ್ನ ಬಗ್ಗೆನೇ ಮೀಟಿಂಗ್ ನಡೀತಿದೆ. ನಿನ್ನ ಮೇಲೆ ತುಂಬ ಸ್ಟ್ರಿಕ್ಟಾಗಿ ನಿರ್ಧಾರ ತಗೊಂಡ್ರು. ನಿನ್ ಪರಿಸ್ಥಿತಿ ಏನು? ಏನಿರುತ್ತೆ, ಕಮರ್ಷಿಯಲ್ ಹೀರೋಗೂ ಕಮ್ಮಿ, ಕಾಮಿಡಿ ಹೀರೋಗೂ ಹೆಚ್ಚು ಅನ್ನೋ ಹಾಗಿದೆ. ನಾನ್ ಮಾಡಿರೋ ಪ್ರತಿ ಪಾಪದಲ್ಲೂ ನಿಂದು ಭಾಗ ಇದೆ ಅಲ್ವಾ? ಇದೆ, ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ವೇ. ಹಾಗಿದ್ದಾಗ ನೀನು ನನ್ನ ಜೊತೆ ಬರ್ಬೇಕಲ್ವಾ? ನಿನಗೆ ಮಾತ್ರ ಗೆಟ್ ಔಟ್ ಅಂದ್ರು, ನನಗಿನ್ನೂ ಹೇಳಿಲ್ವಲ್ಲ. ಹಾ, ಇವಳು ಹೋದ್ರೆ ಹೋಗ್ಲಿ ಬಿಡು, ಪೀಡೆ ತೊಲಗ್ತು ಅಂತ ಅನ್ಕೊಂಡಿರ್ತೀಯ. ಚಿ ನಿಜವಾಗ್ಲೂ ನಂಗೆ ಅಂತ ಉದ್ದೇಶನೇ ಇಲ್ಲ. ಹಾಗಾದ್ರೆ ನಿಮ್ಮಪ್ಪ ಅಮ್ಮನ ಎದುರಿಸಿ ನೀನು ಕೂಡ ನನ್ನ ಜೊತೆಗೆ ಬಂದ್ಬಿಡು. ಬರ್ಬೋದು, ಆ ಕೆಲಸ ಮಾಡೋದಕ್ಕೆ 5 ನಿಮಿಷ ಸಾಕು. ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ಯಾ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು ಅಂತ ನೀನೇ ತಾನೇ ಹೇಳ್ತಾ ಇದ್ದಿದ್ದು. ನಾನು ಹೊರಗಡೆ ಬಂದ್ರೆ ತುಂಬ ಕಳ್ಕೊತೀವಿ, ನಮ್ಮ ಮನೆಗೆ ಶಾಶ್ವತವಾಗಿ ದೂರ ಆಗ್ಬಿಡ್ತೀವಿ. ಅದೇ ನಾನು ಈ ಮನೆಯಲ್ಲೇ ಇದ್ದೆ ಅನ್ಕೋ, ಇಲ್ಲಿ ಏನು ನಡೆಯುತ್ತೋ ಆವಾಗವಾಗ ನಿನಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೇನೆ ನೀನು ವಾಪಸ್ ಮನೆಗೆ ಬರೋ ದಾರಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ಅಪ್ಪ ಅಮ್ಮ ಕೂಲ್ ಆದ್ಮೇಲೆ ನಿಂಗೋಸ್ಕರ ಅವ್ರ ಹತ್ರ ಮಾತಾಡೋದಕ್ಕೂ ಶುರು ಮಾಡ್ತೀನಿ. ನಿಮ್ಮಮ್ಮ ಬದ್ಲಾಗಲ್ಲ ಸ್ವೀಟಿ, ಮನುಷ್ಯರನ್ನ ಪರಿಸ್ಥಿತಿ ಬದಲಾಯಿಸ್ತಾ ಇರುತ್ತೆ. ನನಗೆ ನಿನ್ ಮೇಲ್ ಕೂಡ ನಂಬಿಕೆ ಇಲ್ಲ. ಮತ್ತೆ ನನ್ನ ಅತ್ತೆ ಮನೆಗೆ ಕಾಲಿಡೋ ಅವಕಾಶನ ನಾನೇ ಕ್ರಿಯೇಟ್ ಮಾಡ್ಕೋತೀನಿ. ಅಲ್ಲಿವರೆಗೂ ನನ್ನ ಮನೇಲೇ ಇರ್ತೀನಿ. ಒಳ್ಳೆ ಟೈಮ್ ನೋಡ್ಕೊಂಡೇ ಬರ್ತೀನಿ. ರೀ ಎಂಟ್ರಿ ಮಾತ್ರ ಮಾಮೂಲಿಯಾಗಿರಲ್ಲ. ನೀನು ಆ ರೇಂಜಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ ಕೂಡ. ಸರಿ, ನಾನು ಹೊರಡ್ತೀನಿ. ನೀನು ಹೋಗ್ತಿರೋದು ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಬೇಬಿ. ಸ್ವೀಟಿ, ನಾವು ದೂರ ಇದ್ರು 24 hours ವಿಡಿಯೋ ಕಾಲ್ ಮಾಡಿಕೊಂಡು ಹತ್ರನೇ ಇರೋಣ, ಆಯ್ತಾ? ನಾನು ಹೊರಟೋದೆ ಅಲ್ವಾ ಅಂತ ಹೊರಗಡೆ ಏನಾದ್ರೂ ಹುಚ್ಚುಚ್ಚೋಗಿ ಆಡದ್ಯೋ ನೀನು, ನನ್ನ ಮೊದಲನೇ ಮರ್ಡರ್ ನಿಂದೆ ಆಗಿರತ್ತೆ. ಅಮ್ಮನ ಮೇಲೆ ಆಣೆ, ಅಂಥ ಕೆಲಸ ನಾನು ಮಾಡಲ್ಲ. ತುಂಬ ಬೇಜಾರಾಗ್ತಿದೆ ಬೇಬಿ. ಅವಳು ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಳ, ಇನ್ನೇನ್ ಮಾಡ್ತಿದ್ದಾಳೆ? ಹೋಗಿ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಗಂಡ ಹೆಂಡತಿ ಸೇರಿ ಮತ್ತೆ ಏನ್ ಪ್ಲಾನ್ ವರ್ಕೌಟ್ ಮಾಡ್ತಾ ಇದ್ದಾರೋ. ಇನ್ನವರು ಏನ್ ಮಾಡಿದ್ರೂ ಉಪಯೋಗ ಇಲ್ಲ. ಕೃಷ್ಣ ಅಣ್ಣ ಓವರ್ ಆಗಿ ಮಾಡ್ದ ಅಂದ್ರೆ ಅವನು ಕೂಡ ಹೊರಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ. ಇಷ್ಟೊತ್ತು ಏನ್ ಮಾತಾಡ್ಕೊಂಡ್ರಿ? ಹೆಂಡತಿ ಮನೆಯಿಂದ ಹೋಗ್ತಿದ್ರೆ ನೋವಿರುತ್ತಲ್ವಾ ಅತ್ಗೆ? ಹೆಂಡತಿನ ಆ ಸ್ಥಾನದಲ್ಲಿ ಉಳ್ಕೊಳ್ಳೋ ಅರ್ಹತೆ ಇದೆಯಾ ಅವಳಿಗೆ?